ದೆಹಲಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಇವತ್ತು ಸಭೆ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಿಡಬ್ಲ್ಯೂಸಿ ಸಭೆಯನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಕಾರ್ಯಕಾರಿ ಸಮಿತಿ ಸಭೆಗೆ ಆಗಮಿಸ್ತಾ ಇರುವಂತಹ ನಾಯಕರು ಎಲ್ಲ ಹಿರಿಯ ನಾಯಕರು ಬರ್ತಾ ಇದ್ದಾರೆ. ಯಾರ್ಯಾರು ಆಹ್ವಾನಿತರಿದ್ದಾರೆ, ಜೊತೆಗೆ ಸದಸ್ಯರಿದ್ದಾರೆ, ಅವರೆಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಭೆ ಆರಂಭವಾಗುತ್ತೆ. ಈ ಸಭೆ ಬೈ ಆ್ಯಂಡ್ ಲಾರ್ಜ್ ಚುನಾವಣೆ ಫಲಿತಾಂಶದ ಬಗ್ಗೆ ಸಹಜವಾಗಿ ಚರ್ಚೆ ಮಾಡೋದ್ರ ಜೊತೆಗೇನೆ ಹಾಗೆ ವಿಪಕ್ಷ ನಾಯಕರ ಪಟ್ಟ ಕಟ್ಟೋ ಬಗ್ಗೆ ರಾಹುಲ್ ಗಾಂಧಿ ಹೆಸರನ್ನು ಪ್ರಸ್ತಾಪಿಸುವಂಥ ಸಾಧ್ಯತೆ ಇದೆ. ಕಾರ್ಯಕಾರಿ ಸಮಿತಿ ಸಭೆಗೆ ಆಗಮಿಸ್ತಾ ಇರುವಂಥ ನಾಯಕರು ಸಿಡಬ್ಲ್ಯೂಸಿ ಸಭೆಯಲ್ಲಿ ಮಹತ್ವದ ವಿಚಾರಗಳು ಚರ್ಚೆ ಆಗುತ್ತೆ. ಒಂದು ಫಲಿತಾಂಶದ ಸಂಬಂಧಪಟ್ಟಂತೆ ಪರಾಮರ್ಶೆ ಆಗುತ್ತೆ. ಅದರ ಜೊತೆಗೆ ಸಹಜವಾಗಿಯೇ ರಾಹುಲ್ ಗಾಂಧಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. ಅವರ ನೇತೃತ್ವದಲ್ಲಿ 99 ಬಂದಿದ್ದೀವಿ ನಾವು ಅಂತ ಒಂದು ಅಭಿನಂದನೆ ಸಲ್ಲಿಸುವಂಥ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ವಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿಯನ್ನು ಆಯ್ಕೆ ಮಾಡೋ ಸಂಬಂಧಪಟ್ಟಂತೆ ಒಂದು ಪ್ರಸ್ತಾಪವನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಸಹಜವಾದಂಥ ಶಿಷ್ಟಾಚಾರಗಳು ಪ್ರೋಸೆಸ್ಗಳು ನಡೆಯುತ್ತೆ. ಒಟ್ಟಿನಲ್ಲಿ ಇವತ್ತಿನ ಸಭೆಯನ್ನು ಗಮನಿಸ್ತಾ ಇದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂಥ ಸಿಡಬ್ಲ್ಯೂಸಿ ಸಭೆ ಏನಿದೆ, ಈ ಸಭೆಯಲ್ಲಿ ಹಲವಾರು ವಿಷಯಗಳು ಸಹಜವಾಗಿ ಚರ್ಚೆ ಆಗುತ್ತೆ. ಈ ಸಭೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇನ್ಫ್ಯಾಕ್ಟ್ ಎಲ್ಲ ನಾಯಕರು ಆಗಮಿಸ್ತಾ ಇದ್ದಾರೆ. ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂಥ ಸಭೆ. ಈ ಸಭೆಯಲ್ಲಿ ಧನೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ನ ಎಲ್ಲ ಸದಸ್ಯರು ಇನ್ಫ್ಯಾಕ್ಟ್ ಹೊಸದಾಗಿ ಆಯ್ಕೆಯಾಗಿರುವಂಥ ಸಂಸದಿದ್ದಾರೆ, ಅವರೆಲ್ಲರೂ ಕೂಡ ಬರ್ತಾರೆ. ಈ ಸಭೆ ಸುಮಾರು 2 ರಿಂದ 3 ಗಂಟೆಗಳ ಕಾಲ ನಡೆಯುವಂಥ ಸಾಧ್ಯತೆ ಇರುತ್ತೆ. ಅದಾದ ಬಳಿಕ ಮುಂದಿನ ಹಂತದಲ್ಲಿ ಏನೆಲ್ಲ ಮಾಡಬೇಕು, ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಎಲ್ಲ ವಿಚಾರಗಳು ಚರ್ಚೆ ಆಗುತ್ತೆ. ರೈಟ್, ಇದ್ರ ಬಗ್ಗೆ ಈಗಾಗಲೇ ನೋಡ್ತಾ ಇದ್ದರೆ ಸಿಡಬ್ಲ್ಯೂಸಿಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋ ಒಂದು ಭಾಗ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕ ಹಾಗೂ ಸಿಡಬ್ಲ್ಯೂಸಿ ವಿಷಯಗಳ ಬಗ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥ ಹರಿಪ್ರಸಾದ್ ಕೂಡ ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ಒಂದು ಸಂಪ್ರದಾಯ, ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಲೋಕಸಭೆಗೆ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕರೀತಕ್ಕಂಥದ್ದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ. ಅದರ ರೀತಿ ಇವತ್ತು ಕಾರ್ಯಕಾರಿ ಸಮಿತಿಯನ್ನು ಕರೆದಿದ್ದಾರೆ. ಯಾರಿಗೂ ಸಹ ಸಂಶಯ ಬೇಕಾಗಿಲ್ಲ, ಈ ಚುನಾವಣೆಯ ಗೆಲುವು ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಪ್ರಬಲವಾಗಿ ಹೊರಗಡೆ ಬರಬೇಕಾದ್ರೆ ರಾಹುಲ್ ಗಾಂಧಿ ಅವರು ಕಾರಣ. ಆದ್ದರಿಂದ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂಥೇಳಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಸಹ ಹೇಳೋದ್ರಿಂದ ಅದರ ಬಗ್ಗೆ ವರ್ಕಿಂಗ್ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅಥವಾ ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ನೋಡ್ತಕ್ಕಂಥದ್ದು. ಸರ್, ಈಗ ಕರ್ನಾಟಕದ ವಿಚಾರ ಬಹಳಷ್ಟು ಚರ್ಚೆ ಆಗ್ತಿದೆ ದೇಶಾದ್ಯಂತ. ಯಾಕಂದರೆ ಕರ್ನಾಟಕ ಮಾಡೆಲ್ನ ಇಟ್ಕೊಂಡು ಉತ್ತರ ಪ್ರದೇಶ ಸಹಿತ ಏನಂದರೆ ಪ್ರಚಾರ ಮಾಡಿದ್ವಿ ನೀವು. ಆದರೆ ಕರ್ನಾಟಕದಲ್ಲಿ 2 ಡಿಜಿಟ್ ದಾಟಿಲ್ಲ ಅನ್ನುವಂತಹ ಪ್ರಶ್ನೆಯು ಸಹಿತ ಮೂಡ್ತಾ ಇದೆ. ಯಾಕೆ ಅನಿಸುತ್ತೆ ನಿಮಗೆ? ನೋಡಿ, ಇಡೀ ರಾಷ್ಟ್ರದಲ್ಲಿ ಒಪ್ಕೊಂಡಿರ್ತಕ್ಕಂತಹ ಒಂದು ಚೆಹರೆ ಮುಖ ಅಂದರೆ ಅದು ರಾಹುಲ್ ಗಾಂಧಿಯವರು. ಸೋನಿಯಾ ಗಾಂಧಿಯವರ ಒಂದು ನಿರಂತರವಾಗಿ ಎಲ್ರಿಗೂ ಸಹ ಒಂದು ರೀತಿಯ ಮಾರ್ಗದರ್ಶನ, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಖರ್ಗೆ ಅವರ ಒಂದು ಕೋಆರ್ಡಿನೇಷನು ಮತ್ತು ಭಾಳ ಅಗ್ರೆಸಿವ್ ಆಗಿ ಕ್ಯಾಂಪೇನ್ ಮಾಡಿದಂಥ ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರು ಇಡೀ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಅನಿಸಿಕೆಗಳು, ಮನದಾಳದ ಮಾತು ಏನು ಅಂತ ಹೇಳಿದ್ರೆ ರಾಹುಲ್ ಗಾಂಧಿಯವರೇ ವಿರೋಧ ಪಕ್ಷದ ನಾಯಕರಾಗಬೇಕು ಅಂಥೇಳಿ ಅವ್ರಿಗೆ ಆಶಯಗಳಿದೆ. ಆದ್ದರಿಂದ ಕಾರ್ಯಕಾರಿ ಸಮಿತಿ ಮತ್ತು ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಕಮಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅದೇ ಅಂತಿಮವಾಗುತ್ತೆ. ಹೌದು, ಯಾಕಂದರೆ ಈಗ ಮೊನ್ನಿನ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಇಂಡಿಯಾ ಟೀಮು ಭಾಳ ಚೆನ್ನಾಗಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಅವರು ಗೆಲ್ಲಬೇಕಿತ್ತು, ಪೂರ್ತಿ ಗೆದ್ದು ನಾವು ಅಧಿಕಾರ ತಗೊಳ್ಬೇಕಿತ್ತು. ಆ ಹಂತದಲ್ಲಿ ಹೋರಾಟ ನಡೆದಿದೆ, ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಆ ವಿಚಾರ ಚರ್ಚೆ ಆಯಿತು. ಸರ್, ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಅದು ಹೌದು, ಬರ್ಬೋದಿತ್ತು, ಬರುವ ಸಾಧ್ಯತೆ ಇತ್ತು. ಈಗ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲವು ಕಡೆ ಸಚಿವರು ಇದ್ದಾಗಲೂ ಕೂಡ ಹಿನ್ನಡೆಯಾಗಿದೆ. ಯಾವ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಏನು ರೀಸನ್? ಕಾರಣ ನಾವು ಚರ್ಚೆ ಮಾಡಬೇಕು ಅದನ್ನು. ರೈಟ್, ಎಲ್ಲ ವಿಚಾರದ ಬಗ್ಗೆ ಮಾತಾಡೋಣ. ದೆಹಲಿಯಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರವಾಗಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಸಹಜವಾಗಿ ಇವತ್ತಿನ ಸಿಡಬ್ಲ್ಯೂಸಿಯಲ್ಲಿ ಶಿಷ್ಟಾಚಾರದಂತೆ ಅಥವಾ ಸಂಪ್ರದಾಯದಂತೆ ಪ್ರತಿ ಚುನಾವಣೆ ಬಳಿಕ ಕಾಂಗ್ರೆಸ್ನ ಸಿಡಬ್ಲ್ಯೂಸಿ ನಡೆಯುತ್ತೆ. ಇವತ್ತು ವಿಪಕ್ಷ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ಇಷ್ಟು ದಿನ ಒಂದು ರೀತಿಯಾದಂಥ ಹೆಸಿಟೇಷನ್ಸ್ ಇತ್ತು. ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಇರ್ಬೋದು ಅಥವಾ ರಾಹುಲ್ ಗಾಂಧಿ ಯಾವುದೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಸ್ವಲ್ಪ ಹಿಂದೆ ಸರಿತಾ ಇದ್ರು. ಬಹುಶಃ ಇದು ರಾಹುಲ್ ಗಾಂಧಿಯ ಚಾನ್ಸ್ ಅನ್ಸುತ್ತೆ ಅಥವಾ ರಾಹುಲ್ ಗಾಂಧಿ ಅವರ ಟರ್ಮ್ ಅನ್ಸುತ್ತೆ. ಬಹುಶಃ ವಿಪಕ್ಷ ನಾಯಕನಾಗಿ ಅವರ ಹೆಸರನ್ನು ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಡಬ್ಲ್ಯೂಸಿ ಡೆವಲಪ್ಮೆಂಟ್ಗಳು ಏನಾಗ್ತಾ ಇದೆ ಪ್ರಸನ್ನ?
ಪ್ರಮೋದ್, ಇವತ್ತು ಕಾರ್ಯಕಾರಿ ಸಮಿತಿಯ ಸಭೆ ನಿಗದಿಯಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸಭೆ ಕೂಡ ಪ್ರಾರಂಭ ಆಗುತ್ತೆ. ದೆಹಲಿಯ ಅಶೋಕ ಹೋಟ್ಲ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ 2 ವಿಚಾರಗಳು ಮುನ್ನೆಲೆಗೆ ಬಂದೇ ಬರುತ್ತೆ. ಒಂದು, ಗೆಲುವಿಗೆ ಶಹಬ್ಬಾಸ್ ಗಿರಿಯನ್ನು ಕೊಡಬೇಕಾ ಅಂತ ಒಂದು ರೀತಿಯ ಜರೂರತ್ತು ಕಾಂಗ್ರೆಸ್ಗಿದೆ. ಇನ್ನೊಂದು, ಸೋಲಿನ ಪರಾಮರ್ಶೆ. ಇದರ ಜೊತೆಗೆ ವಿರೋಧ ಪಕ್ಷದ ನಾಯಕ ಯಾರಾಗಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಕಾಂಗ್ರೆಸ್ನ ಬಹುತೇಕ ಎಲ್ಲ ಹಿರಿಯ ನಾಯಕರು ಹೇಳ್ತಾ ಇರುವಂಥದ್ದು, ಇಷ್ಟು ನಂಬರನ್ನು ಕಾಂಗ್ರೆಸ್ ರೀಚ್ ಆಗೋದಕ್ಕೆ ರಾಹುಲ್ ಗಾಂಧಿ ಅವರ ಶ್ರಮ ಪ್ರಮುಖ ಕಾರಣ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳಿರ್ಬೋದು, ಅದು ಭಾರತ್ ಜೋಡೋ ಯಾತ್ರೆ ಇರ್ಬೋದು, ಬೇರೆ ಬೇರೆ ರೀತಿಯ ಹೋರಾಟಗಳನ್ನ ಅವರು ನಿರಂತರವಾಗಿ ಮಾಡ್ತಾ ಬಂದಿರುವಂಥದ್ದು ಪ್ರಮುಖವಾಗಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋದಕ್ಕೆ ಕಾರಣ ಅನ್ನುವಂತಹ ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಸೋಲು ಕಂಡಂತಹ ಕೆಲವು ಪ್ರಮುಖ ರಾಜ್ಯಗಳು ಕೂಡ ಇದ್ದಾವೆ. ಅದರಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಕೂಡ ಪ್ರಮುಖ ಆಗಿರುತ್ತೆ. ಅಲ್ಲಿ ಒಂದಷ್ಟು ಹೆಚ್ಚಿನ ನಿರೀಕ್ಷೆಯನ್ನು ಕಾಂಗ್ರೆಸ್ ಇಟ್ಕೊಂಡಿತ್ತು. ಎಲ್ಲ ಒಂದು ಕಡೆ ಕರ್ನಾಟಕದ ಮಟ್ಟಿಗೆ ಆದರೆ ಕನಿಷ್ಠ 14ರಿಂದ 15 ಸ್ಥಾನಗಳನ್ನ ತಲುಪಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಆ ನಿರೀಕ್ಷೆ ಸಾಧ್ಯವಾಗಿಲ್ಲ. ಈ ರೀತಿಯ ವಿಚಾರಗಳು ಕೂಡ ಇವತ್ತಿನ CWC ಸಭೆಯಲ್ಲಿ ಬರುತ್ತೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂತಹ ಬಹುದೊಡ್ಡ ಒತ್ತಡ ಇದೆ. ಮೇಲ್ನೋಟಕ್ಕೆ ಅವರು ಅದರಿಂದ ದೂರ ಸರಿತೀನಿ ಅನ್ನುವಂತಹ ರೀತಿಯ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಉಳಿದಂತಹ ನಾಯಕರು ಯಾರೂ ಕೂಡ ರಾಹುಲ್ ಗಾಂಧಿ ದೂರ ಹೋಗಬಾರದು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. UPA 2 ಅವಧಿಯಲ್ಲಿ ಅವರು ಒಂದು ಕ್ಯಾಬಿನೆಟ್ನಲ್ಲಿ ಇದ್ದಿದ್ರೆ ಅದರ ಅವರ ಚೆಹರೆ ಅಥವಾ ಅವರಿಗೆ ಇದ್ದಂತಹ ವ್ಯಾಲ್ಯೂ ಬೇರೆ ರೀತಿಯಲ್ಲಿ ಎಡಿಷನ್ ಆಗ್ತಾ ಇತ್ತು. ಈ ಕಾರಣಕ್ಕೋಸ್ಕರ ಈಗ ಬಂದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಸಂಸತ್ತಿನ ಒಳಗೂ ಮತ್ತು ಸಂಸತ್ತಿನ ಹೊರಗೂ ಹೋರಾಟ ಮಾಡೋದಕ್ಕೆ ಸೂಕ್ತ. ಆ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರೇ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂತಹ ಒಂದು ಒತ್ತಡ ಕೇಳಿ ಬರ್ತಾ ಇದೆ. ಈ CWC ಮೀಟಿಂಗ್ ಆದ ಬಳಿಕ ಒಂದು ಪತ್ರಿಕಾಗೋಷ್ಠಿ ಇರುತ್ತೆ. ಅದರಲ್ಲಿ ಪಕ್ಷದ ರೂಪುರೇಷೆಗಳೇನು, ಮುಂದಿನ ದಿನಗಳ ಹೋರಾಟದ ಯಾವ ರೀತಿಯ ಛಾಯಾಚಿತ್ರ ಇರುತ್ತೆ ಅನ್ನುವಂಥದ್ದನ್ನ ಬಹುತೇಕ ಅದನ್ನ ಮಾಧ್ಯಮಗಳಿಗೆ ನಾಯಕರು ಕೊಡುವಂತ ಸಾಧ್ಯತೆ ಇದೆ. ಸಂಜೆ 5:30ಕ್ಕೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ಪಕ್ಷದ ಸಭೆ ಇದೆ. ಆ ಸಭೆಯಲ್ಲಿ ಅಧಿಕೃತವಾಗಿ ಪಕ್ಷದ ನಾಯಕ ಯಾರು ಅನ್ನುವಂಥದ್ದನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. CWC ಮೀಟಿಂಗ್ ನಲ್ಲೂ ಕೂಡ ಪ್ರಮುಖವಾದಂತಹ ಹಿರಿಯ ನಾಯಕರು ಎಲ್ಲ ರಾಜ್ಯಗಳನ್ನು ಕೂಡ ಭಾಗಿಯಾಗ್ತಾ ಇದ್ದಾರೆ. ಬಹುತೇಕ ಆ ಸಭೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಸಂಜೆ 5:30ರ ಸಭೆಯಲ್ಲಿ ಒಂದು ಅಂತಿಮ ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಪ್ರಮೋದ್, ಥ್ಯಾಂಕ್ ಯು ಪ್ರಸನ್ನ, ಎಲ್ಲ ಮಾಹಿತಿಯಾಗಿದೆ.